KGF means कोलार गोल्ड फील्ड. कोलार गोल्ड फील्ड. हाँ कर्नाटका में. हाँ, इन इंडिया में फर्स्ट टाइम फर्स्ट गोल्ड मैन्युफैक्चरिंग कंपनी in India. In India, first current came there only. Only I know. Oh. All the single solo. Only. How to eat food? Food and all, hotel, stay, petrol bunk. Petrol bunk ಅಲ್ಲಿ ಮಲ್ಕೊನೋದು. Thank you sir. Best of luck. You are so brave man. Thank you sir. Anna. क्या हो गया? वो गाड़ी लग गया. वो गाड़ी में डैश करता. ಓ ಶೆಟ್. ಮಳೆ ಬರೋ ಥರ ಇದೆ ಗುರು, ಗೊತ್ತಾಗ್ತಾ ಇದೆಯಾ? ಮೇಲೆ ಎಲ್ಲ ಲಡಾಖ್ ಹೋಗ್ತಾ ಇದ್ದೀನಿ, ಆರಾಮಾಗಿ ಹೋಗ್ಬೇಕು ಅಂತ ಬ್ಲೆಸ್ ಮಾಡಬೇಕು. ಬಿಟ್ಟು 12 o'clock ಆಯಿತು ನಾನು ಮಲ್ಕೊಳಕ್ಕೆ, ಎಡಿಟ್ ಎಲ್ಲ ಮಾಡ್ಕೊಂಡು. ಫೋಟೋನ? ಹಾಂ ರಾಬ್ರ. ಹಾಂ ರಾಮ ಹೆಲ್ಮೆಟ್ ತಿಶನಾ? ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ನವೀನ್ ಲಿಯಾನ್. ಸೊ KGF 2 ಲಡಾಖ್ ರೈಡ್ ಇವತ್ತು ಸೆಕೆಂಡ್ ಡೇ. ಸೊ ಎಲ್ಲಿದ್ದೀನಿ ಅಂದರೆ ಹೈದ್ರಾಬಾದ್ ಹೈವೇಲಿದ್ದೀನಿ, ಪೆಟ್ರೋಲ್ ಬಂಕಲ್ಲಿ. ಸೊ ಫಸ್ಟ್ ಆಫ್ ಆಲ್ ವೆಲ್ಕಮ್ ಬ್ಯಾಕ್ ಟು ನವೀನ್ ಲಿಯಾನ್ ಯೂಟ್ಯೂಬ್ ಚಾನಲ್. ಸೊ ಯಾರು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ, ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಇವಾಗೇ ನಾನು ಹೆದ್ದೆಲ್ದೆ, ಸೊ ಆಲ್ಮೋಸ್ಟ್ ಒಂದು 10 minutes ಆಯಿತು, ನಾನು ನೋಡ್ಬೋದು. ಸೊ ನೈಟ್ ಬಂದುಬಿಟ್ಟು 12 o'clock ಆಯಿತು ನಾನು ಮಲ್ಕೊಳಕ್ಕೆ, ಎಡಿಟ್ ಎಲ್ಲ ಮಾಡ್ಕೊಂಡು. ಸೊ ನೋಡ್ಬೋದು ಗೈಸ್, ಸೊ ಹೈದ್ರಾಬಾದು ಪೆಟ್ರೋಲ್ ಬಂಕು, ಹೈದ್ರಾಬಾದ್ ಹೈವೇ ಅಲ್ಲಿ ಪೆಟ್ರೋಲ್ ಬಂಕು. ಸೊ ಇಲ್ಲೇ ನೈಟ್ ಸ್ಟೇ ಇತ್ತು ನಂದು. ಸೊ ಜಸ್ಟ್ ಇವಾಗೆ ಸರಿ ಫ್ರೆಶ್ ಅಪ್ ಆಗಿಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡೆ. ಸೊ ಅದಕ್ಕೂ ಹೇಳ್ತಾರಲ್ಲ, ಎಲ್ಲನ ಪೆಟ್ರೋಲ್ ಬಂಕಲ್ಲೆಲ್ಲ ಮಲ್ಕೊಳಲ್ಲ ಅಂತ. ಸೊ ಅದಕ್ಕೆ ಫಸ್ಟು ಫ್ರೆಶ್ ಅಪ್ ಆಗಿ ಮುಂಚೆನೇ ವ್ಲಾಗ್ನ ಮಾಡೋಣ ಅಂತ ಶುರು ಮಾಡಿದೆ. ಓಕೆ ಗಾಯ್ಸ್, ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಗಾಯ್ಸ್, ಫ್ರೆಶ್ ಅಪ್ ಎಲ್ಲ ಆಯಿತು. ಸೊ ಏನಂದರೆ ಇವಾಗ ಇಲ್ಲಿಂದ ಹೊರಟೋ ಸಮಯ. ಸೊ ನೋಡ್ಬೋದು, ಪ್ಯಾಕಿಂಗ್ ಮಾಡೋಕ್ಕೆ ಇದೆಲ್ಲ ಬಂದುಬಿಟ್ಟು ಆಲ್ಮೋಸ್ಟ್ 1 hour ಆಯಿತು. ಫುಲ್ ಸೆಟಪ್ ಎಲ್ಲ ಮಾಡಿದ್ದೀನಿ. ಸೊ ಹೆಂಗೆ ಬಂದಿದ್ದೀನಿ ಅದೇ ಥರ ಸೆಟಪ್ ಮಾಡಿದ್ದೀನಿ. ಇಲ್ಲಿಂದ ಹೋಗ್ತೀನಿ. ಸೊ ಆನ್ ದ ವೇಯಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಒಂದು 5 ಜನಕ್ಕೆ ಊಟ ತೊಗೊಂಡು, ಸೊ ಆನ್ ದ ವೇಯಲ್ಲಿ ಕೊಡೋಣ ಅಂತ ನಂದೊಂದು ಪ್ಲ್ಯಾನು. ಸೊ ಹೋಗ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಯಾರು ನಮ್ಮ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ರಿ. ಸಖತ್ತಾಗಿ ಒಂದು ಗಿವ್ ಅವೇ ಒಂದಿದೆ. ಓಕೆ ಡಾರ್ಲಿಂಗ್ಸ್, ಹೋಗ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿಂದ ಹೊರಟೋ ಸಮಯ. ಸೊ ಇಲ್ಲಿ ಪೆಟ್ರೋಲ್ ಹಾಕ್ಕೊಂಡು ಹೋಗೋಣ. ಪಾಪ ಈ ಅನ್ನನೇ ನೈಟು. ಓಕೆ ಮಲ್ಕೊಳ್ಳಿ ಬ್ರೋ ಅನ್ನ ಹೇಳಿತ್ತು ಅಣ್ಣ. 500. ಓಕೆ ಅಣ್ಣ, ಕೋಚಿನಣ್ಣ ಅದು ಬಿಟ್ಕೋ ಓಕೆ ವಸ್ತಾನಣ್ಣ. ಹಾಂ ಬಾಯ್. ಸೊ ಗಾಯ್ಸ್, ಡೈರೆಕ್ಟಾಗಿ ಒಂದು 100 kilometers ಬ್ರೇಕ್ ತೊಗೊತೀನಿ, ಇಲ್ಲಾಂದರೆ ಎಲ್ಲಾದರೂ ಬ್ರೇಕ್ಫಾಸ್ಟ್ಗೆ ಬ್ರೇಕ್ ತೊಗೊತೀನಿ. ಆಲ್ಮೋಸ್ಟ್ ಇವತ್ತು ಒಂದು 500 kilometers ಹೊಡಿಬೇಕು ಗುರು. ಅದು ಏನಾದರೂ ಆಗಲಿ ಗುರು, ಒಂದು 500 kilometers ಪಾಕ ಇವತ್ತು ಹೊಡಿಬೇಕು. ನಿನ್ನೆ ಹೆಂಗೆ ಹೊಡಿತಿದ್ದೀವಿ ಆ ಥರ ಹೊಡಿಬೇಕು ಅಲ್ವಾ? ಓಕೆ, ಜಾಸ್ತಿ ಮಾತಾಡೋದು ಬೇಡ. ನಿನ್ನೆ ವ್ಲಾಗ್ ಬಂದುಬಿಟ್ಟು ಆಲ್ಮೋಸ್ಟ್ 30 minutes ಆಗಿದೆ ಗುರು. ಇಷ್ಟ ಬರೋದೆಲ್ಲ ಮಾತಾಡ್ಬಿಟ್ಟಿದ್ದೀನಿ, ಅದಕ್ಕೆ ಜಾಸ್ತಿ ಏನು ಬೇಡ. ಒಂದು ಒಳ್ಳೆ ಕಂಟೆಂಟಾಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬಿಡೋಣ ಅಷ್ಟೇ. ಡೀಲ್ ಗುರು. ಸೊ ಬ್ರೇಕ್ಫಾಸ್ಟ್ ಇದೆ ಇಲ್ಲಿ ಆನ್ ದ ವೇ. ಒಂದು 15 kilometers ಬಂದೆ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊತೀನಿ. ఇడ్లీ ఒక 4 ప్లేట్లు పార్సల్ చేసాక
ఒక ప్లేట్ ఇక్కడ వడ పూರಿ ఇక్కడ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಸೊ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. కై ఎంత అయింది? ఇవి 4 ప్లేట్లు మీరు ప్లేట్నారన్న. 5 ప్లేట్లు. ఏమో పడిందికా? 4 ಪ್ಲೇಟ್ಲು ఉన్నాಯಾ? ಟಿಫನ್ ತಗೊಂಡೆ ರೋಡ್ ಸೈಡ್ ಇರೋರಿಗೆ ಅವ್ರು ಕೊಟ್ಕೊಂಡು ಹೋಗ್ತಾ ಇರೋದೆ. ಸೊ ಇವತ್ತು ಫುಲ್ ಹೆವಿ ಟೈಮ್ ಆಯಿತು. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸ್ವಲ್ಪ ಎಡಿಟಿಂಗ್ ಇತ್ತು. ವ್ಲಾಗೆಲ್ಲ ಎಡಿಟಿಂಗ್ಗೆ ಅದೇ ಒಂದು 1.5 hour ಆಯ್ತು. ಇವಾಗ ಅದು ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಏನು ಪೆಟ್ರೋಲ್ ಬಂಕ್ನಿಂದ ಒಂದು 10 ಕಿಲೋಮೀಟ್ರ್ ಬಂದೆ ಅಷ್ಟೇ. ಇನ್ನೂ 10 ಗಂಟೆ ಇನ್ನೂ ಇಲ್ಲೇ ಇದ್ದೀನಿ. ಹೋಗ್ತಾ ಹೋಗ್ತಾ ಊಟ ಕೊಟ್ಕೊಂಡು ಹೋಗ್ಬಿಡೋಣ ನಾಗ್ಪುರ್ಗೆ. ಇಲ್ಲಿದ್ದಾರೆ ಪಾಪ ಮಲ್ಕೊಂಡು, ಇವ್ರಿಗೆ ಕೊಡೋಣ ಊಟ. ಅಣ್ಣ ಅಣ್ಣ ಅನ್ನಮ್ಮ ಊಟ ತಗೋ. ಚಟ್ನಿ ಅಣ್ಣ ತಿನ್ನು. ಹಾಂ ಅಣ್ಣ ಊಟ. ಹಾಂ ತಿನ್ನು. ಈ ಪಾಪ ಗಾಯ್ಸ್ ಏನಾದರೂ ಬೇಜಾರು ಅನಿಸ್ಬಿಡ್ತಾ ಇದೆ. ಸೊ ನಾಗ್ಪುರ್ ಹೈವೇ ಇದು. ಅಪ್ಪ ಬಾಯ್ ಅಣ್ಣ. ನೀರಿಗೆ ನೀರು ತಗೋ. ಹಾಂ ಕುಡಿಬೇಡ, ನೀರು ಕುಡಿ. ಇದು ಕುಡಿಬೇಡ, ಆಲ್ಕೋಹಾಲ್ ಕುಡಿಬೇಡ, ಸರಿನಾ? ಪಗರ ತಾತ ದಾ ಊಟ. ಅಯ್ಯೋ ನನ್ನ ಹತ್ರ ಊಟ ಇದೆ, ತಗೋ. ಕಾನ ಹಾಂ ಹೈದ್ರಾಬಾದಾ? ಹಾಂ ಗಲೀಜು ಮಾಡ್ತಾರಾ? ಪಾಪ ಏನು ಮಾಡೋಕ್ಕಾಗುತ್ತೆ. ಓಕೆ ಅರ್ಥ ಆಯ್ತು ಬಿಡಿ, ಏನು ಮಾಡೋಕ್ಕಾಗುತ್ತೆ. ಅವರು ಹಂಗಿದ್ದಾರೆ. ಸಪೋರ್ಟ್ ಮಾಡಿ ಅವ್ರಿಗೆ ಪಾಪ. ಇವರೆಲ್ಲ ಬಂದ್ಬಿಟ್ಟು ಇಲ್ಲಿ ಗಲೀಜು ಮಾಡ್ತಾರಂತೆ, ಅದಕ್ಕೆ ಇವರು ಬೈತಾ ಇದ್ದಾರೆ. ಊಟ ಮಾಡ್ತೀಯಾ? ಕಾನ ಬಾ ಕೊಡ್ತೀನಿ. ಕಾನ ಊಟ ಮಾಡ್ತೀಯಾ? ಊಟ ಇದೆ ಇದು ಕಾನ. ಓಕೆ
खाना होगा क्या हो गया वो गाड़ी लग गया वो गाड़ी में डैश करता ओ शिट ये पी गाड़ी वो वाला हाँ हाँ ಎರಡು ಗಾಡಿ ಹೊಡ್ಕೊಂಡೈತಾ दो गाड़ी में डैश ठीक है ಯಾರಿಗೂ ಏನಾಗಿಲ್ಲಲ್ಲ ಯಾರಿಗೂ ಏನಾಗಿಲ್ಲ ಹಾಂ ಅಚ್ಚಾ ಸೇಫ್ ಎಲ್ಲ ಸೇಫಾ ಥ್ಯಾಂಕ್ ಯು हाँ KGF टू लद्दाख KGF किधर KGF कोलार गोल्ड माइंस कर्नाटका हाँ तो लड़क जा रहा है हाँ लद्दाख जाता कब पूछेगा हाँ हो गया भाई मैं में गाड़ी आफ्टर 4 days going to Ladakh yesterday I started लेके चल जा रहा okay thank you बीच में भाई वाला मर जा रहा था उन्हें गुस्से में आके गाड़ी रोक दिया ಓ ಶಟ್ ಇಲ್ಲಿರೋ ಕಂಟೈನರ್ ಟೆಂಪೋನ ಇದು ಟೆಂಪೋ ಅಲ್ಲಿರೋ ಟೆಂಪೋಗೆ ಡ್ಯಾಶ್ ಗುರು ಮುಂದೆ ಗಿಂದೆ ಎಲ್ಲ ಔಟ್ ಅದಕ್ಕೆ ವಾ ಹುಷಾರಾಗಿ ಹೋಗ್ಬೇಕು ಗುರು ದಯವಿಟ್ಟು ರೋಡಲ್ಲಿ ಹೈವೇದಲ್ಲಿ ಹೋಗೋರು ನಿನ್ನೆನೂ ಅದೇ ಹೇಳ್ದೆ ಲಾಗಲ್ಲಿ ಡೇ 1 ಲಾಗಲ್ಲಿ ಸ್ವಲ್ಪ ಸ್ಲೋ ಹೋಗಿ ಹೆಲ್ಮೆಟ್ ಹಾಕ್ಕೊಳ್ಳಿ ಡಾರ್ಲಿಂಗ್ಸ್ ಯಾರ ಟೂ ವೀಲರ್ ಹೋಗ್ತಿರೋ ಅವ್ರು ಹೆಲ್ಮೆಟ್ ಹಾಕ್ಕೊಳ್ಳಿ ಸೇಫ್ ಡ್ರೈವ್ ಸೇಫಾಗಿ ಹೋಗಬೇಕು ಹೈವೇಲಿ ತುಂಬ ನೋಡ್ತಾ ಇದ್ದೀನಿ ಗುರು ಈ 2 ದಿವಸದಲ್ಲಿ ಎಷ್ಟೊಂದು ಆಕ್ಸಿಡೆಂಟ್ ನೋಡಿದ್ದೀನಿ ಅಂದರೆ ಪಾಪ ಯಪ್ಪ ಲಡಾಖ್ ಹೋಗ್ತಾ ಇದ್ದೀನಿ ಆರಾಮಾಗಿ ಹೋಗ್ಬೇಕು ಅಂತ थैंक यू ಬ್ಲೆಸ್ ಮಾಡಬೇಕು ಓಕೆನಾ पॉइंट रख लो थैंक यू ಓಕೆ ಓ ನಮ್ಮದು ಕೆ ನೋಡಿಬಿಟ್ಟು ಕನ್ನಡಿಗರು ಅಂತ ಇದ್ದಾರೆ ಕ್ರೇಜಿ ಅವರು ಬ್ಲೆಸ್ ಮಾಡಿಬಿಟ್ಟು ₹1 ಕಾಯಿನ್ ಕೊಟ್ಟರು ಅದು ಇಟ್ಕೊಬೇಕಂತ ಸರಿ ಅಂತ ಇಟ್ಕೊಂಡೆ ಅವಾಗ ಸ್ವಲ್ಪ ನಿಜ ಎಲ್ಲ ನಂಬ್ತಾ ಇರ್ತೀನಿ ನಾನು ಈ ರೈಡಿಂಗ್ ಎಲ್ಲ ಇರುವಾಗ ಲಡಾಖ್ ಮೇ ಜಾತ ಹೋಗ್ತಾ ಇದ್ದೀನಿ ಅಲ್ಲಿಗೆ ಗೋಯಿಂಗ್ ಟು ಲಡಾಖ್ KGF ಟು ಕರ್ನಾಟಕ ಟು ಲಡಾಖ್ KGF मींस कोलार गोल्ड फील्ड कोलार गोल्ड फील्ड हाँ कर्नाटका में हाँ इन इंडिया में सबसे फर्स्ट ज्यादा टाइम हाँ फर्स्ट गोल्ड मैन्युफैक्चरिंग कंपनी इन इंडिया फर्स्ट करंट केम देयर ओनली only I know हाँ oh all the single solo only how to eat food and all hotel stay petrol bunk ಅಲ್ಲಿ ಮಲ್ಕೊಳೋದು ಥ್ಯಾಂಕ್ ಯು ಸರ್ best of luck you are so brave man ಥ್ಯಾಂಕ್ ಯು ಸರ್ daily how many kilometers you run ಸರ್ 600 kilometers daily 600 kilometers yeah daily 600 kilometers driving speed 40 to 50 mileage 22 kilometers 22 kilometers your speed no fast 70 that's all no fast you put camera also log doing log I am YouTuber yeah your good name Naveen Leon and my name is Malik Salman super sir thank you so much nice to meet you sir best of luck thank you ಫೋಟೋ ತಗೊತಾ ಇದ್ದಾರೆ ಅವರು ಓಕೆನಾ ಸರ್ one without helmet you need yes one without helmet ठीक है ಸೆಲ್ಫಿ ಥರ ಮಾಡ್ತಾ ಇರಿ ನಾನು ಇನ್ನು ಸೇಮ್ ಸರ್ವಿಸ್ ಯು ಡೂ ಓಕೆ ಗಾಡ್ ವಿಲ್ ಬ್ಲೆಸ್ ಯು ಥ್ಯಾಂಕ್ ಯು ಬಾಯ್ ಕ್ರೇಜಿ ಗುರು ಆಟೋದಲ್ಲಿ ಅವರು ಡೈಲಿ ನೀರು ಹಾಕ್ತಾರಂತೆ ಎಲ್ಲರಿಗೂ ನೀರು ಕೊಡ್ತಾರಂತೆ ಡೈಲಿ ಪಾಪ ಒಳ್ಳೆ ಮನುಷ್ಯ ಗುರು ಈ ಥರ ಇರ್ಬೇಕು ಗುರು ಜನ ಹಾಂ ಆಟೋ ಇಟ್ಕೊಳ್ಳೋದು ಯಾಕೆ ಪ್ಯಾಸೆಂಜರ್ನ ಕರ್ಕೊಂಡು ಹೋಗ್ಬಿಟ್ಟು ಬಿಡೋದು ಈ ಥರ ಇರ್ತಾರೆ
ಇವ್ರು ನೋಡಿ ಆರಾಮಾಗಿ ಎಷ್ಟು ಒಂದು ಸೋಷಲ್ ವರ್ಕ್ ಮಾಡ್ತಾಯಿದ್ದಾರೆ ಅಂದರೆ ಪಾ ಇಂಥ ಒಂದು ಜನ ನೋಡ್ಕೊಂಡ್ಬಿಟ್ಟು ನಾವು ಮಾಡ್ಬೇಕನ್ನಿಸ್ತಾ ಇದೆ. ಗುಡ್, ದೇವ್ರು ಒಳ್ಳೇದು ಮಾಡಬೇಕು ಅವ್ರಿಗೆ. ಆ ಪೊಲೀಸ್ ಆಫೀಸರ್ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಗೊತ್ತಾ. ಓಕೆ ಗಾಯ್ಸ್, ಹೋಗ್ತಾ ಹೋಗ್ತಾ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈ ಥರ ಬ್ಯೂಟಿಫುಲ್ ಮೆಮೊರೀಸ್ನ ಕಲೆಕ್ಟ್ ಮಾಡ್ಕೊಂಬರೋಣ. ಲಡಾಖ್ವರೆಗೂ ಏನೇನಾಗುತ್ತೆ ಎಲ್ಲನೂ ನಾನು ಮೆನ್ಷನ್ ಮಾಡ್ತೀನಿ. ಚಿಂತೆ ಇದೆ ಅಂದರೆ ನಾಗ್ಪುರ್ ರೋಡ್ ಇದು. ಎಷ್ಟಿದೆ ನೋಡಿದ್ರು ಯಪ್ಪ. क्या जूस? पुदीना है, बटर मिल्क है। हाँ, पुदीना है, बटर मिल्क है। पुदीना छोटा देना बड़ा। ठीक है, ये वाला पुदीना, हाँ, ये वाला बटर मिल्क। कितना पुदीना? 20 का है, 30 का है। 20 पीस 50 रुपीज़ सा 20, 30। 20 एक ग्लास 20 रुपीज़ एक ग्लास देता. ಪುದೀನ ಜ್ಯೂಸ್ ಕೊಟ್ಟರು ಗುರು. ಓಕೆ ಭಯ್ಯ, ಏನೋ ಹಂಗೆ ಅಷ್ಟೇನು ಚೆನ್ನಾಗಿಲ್ಲ. ಗಾಡಿ ಒಂದು ಸೈಡಿಗೆ ಇಲ್ಲೀತಾ ಇದೆ ಅಂತ ಗೊತ್ತಿಲ್ಲ. ಅಲ್ಲೆಲ್ಲನಾದರೂ ನಿಲ್ಲಿಸ್ಬಿಟ್ಟು ನೋಡಬೇಕು. ಈ ಕಡೆ ರೈಟ್ ಸೈಡು ಹಿಂಗೆ ಹೋಗ್ತಾ ಇದೆ, ಇಳೀತಾ ಇದೆ. ಡಾರ್ಲಿಂಗ್ಸ್ ಟೈಮ್ ನೋಡ್ಬೋದು, 2:15 ಆಯಿತು. ಮಳೆ ಬರೋ ಥರ ಇದೆ ಗುರು, ಗೊತ್ತಾಗ್ತಾ ಇದೆಯಾ? ಮೇಲೆ ಎಲ್ಲ ಎಲ್ಲಿ ಮಳೆ ಬರಬಾರ್ದು. ಆರಾಮಾಗಿ ಹೋಗ್ಬಿಟ್ಟು ನಾಗ್ಪುರಲ್ಲಿ ಸೇರ್ಕೊಂಡ್ಬಿಡ್ಬೇಕು. ಇವತ್ತು ಪೆಟ್ರೋಲ್ ಬಂಕ್ ಸ್ಟೇನೇ ಗುರು. ಚೆನ್ನಾಗಿದೆ ಒಂದು ಎಕ್ಸ್ಪೀರಿಯೆನ್ಸ್. ಪೆಟ್ರೋಲ್ ಬಂಕ್ ಸ್ಟೇ, ಅಲ್ಲೇ ಮುಖ ತೊಳ್ಕೊಂಡು ಅಲ್ಲೇ ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಒಳ್ಳೆ ಲೆಸನ್ ಗುರು ಲೈಫಲ್ಲಿ ಇದೆಲ್ಲ. ಈ ಥರ ಎಲ್ಲ ಬಂದುಬಿಟ್ಟು ನನ್ನ ಲೈಫಲ್ಲಿ ಈ ಥರ ಎಲ್ಲ ಕಲ್ತ್ಕೊತೀನಿ ಅಂತ ನಾನು ಅಂದ್ಕೊಂಡಿಲ್ಲ. ಸೊ ಲಾಗ್ನ ಎಡಿಟ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಟೈಮ್ ಆಗ್ತಾಯಿದೆ. ಆಲ್ಮೋಸ್ಟ್ 2 ಅವರ್ಸು ಟೈಮ್ ಸ್ಪೆಂಡ್ ಮಾಡಿದೆ ಬೆಳಗ್ಗೆ, ಇನ್ನೂ ಆಗಿಲ್ಲ. ಸೊ ನೋಡೋಣ, ಇನ್ನೂ 1 ಅವರ್ ಆಗುತ್ತೆ ಅದು ಎಡಿಟ್ ಮಾಡೋಕ್ಕೆ. ಆದರೆ ಇವತ್ತು ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ. ವಾವ್, ಇಲ್ಲಿ ಬಿಸ್ಕೆಟ್ ಫ್ಯಾಕ್ಟ್ರಿ ಗುರು. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಹೆಲ್ಮೆಟ್ ಒಳಗಡೆ. ಅಪ್ಪ, ನೆಕ್ಸ್ಟ್ ಲೆವೆಲ್. ಸೊ ಎಲ್ಲಾದರೂ ನಿಲ್ಲಿಸ್ಬಿಟ್ಟು ಒಂದು ಟೀ ಬ್ರೇಕ್ ತೊಗೊತೀನಿ. ಕಂಟಿನ್ಯೂ ರೈಡಲ್ಲಿದ್ದೀನಿ. ಆಲ್ಮೋಸ್ಟ್ 200 ಕಿಲೋಮೀಟ್ರ್ ಬಂದೆ. ಮುಂದೆ ಎಲ್ಲಾದರೂ ನಿಲ್ಲಿಸ್ಬಿಟ್ಟು ಒಂದು ಚಿಕ್ಕ ಬ್ರೇಕ್, ಒಂದು 10-15 ಮಿನಿಟ್ಸ್ ತೊಗೊಂಡು ಮತ್ತೆ ರೈಡ್ನ ಶುರು ಮಾಡೋಣ. ಓಕೆ ಡಾರ್ಲಿಂಗ್, ಅಲ್ಲಿ ಹೋಗ್ಬಿಟ್ಟು ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಹೋ, ಬ್ಯಾಗ್ ಬೀಜ ಬಂತು ಗುರು. ಓಹೋ, ಆ ಟೈಮಲ್ಲೆಲ್ಲ ಹುಷಾರಾಗಿ ಓಡಿಸ್ಬೇಕು ಡಾರ್ಲಿಂಗ್ಸ್. 81 ರುಪೀಸಾ? ಸಾಲೆ ದಾ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಂಡಿದ್ದೀವಿ. ಸೊ ಆಲ್ರೆಡಿ 4 ಟೈಮು ಫುಲ್ ಟ್ಯಾಂಕ್ ಮಾಡಿಸಿದ್ದೆ. ಇವಾಗ ಮಾಡಿಸಿದ್ದು 4th ಟೈಮು. ಸೊ 1 ಟೈಮ್ಗೆ ಆಲ್ಮೋಸ್ಟ್ 1300 ರುಪೀಸ್ ಆಗ್ತಾಯಿದೆ. ಇನ್ನೂ ಎಷ್ಟಾಗಬೇಕಂತ ಗೊತ್ತಿಲ್ವೇ. 4 ಟೈಮ್ಸ್ ಹಾಕಿದ್ದೀನಿ. ಆಲ್ಮೋಸ್ಟ್ ಲಡಾಖ್ವರೆಗೂ ಒಂದು 20 ಟೈಮ್ಸ್ ಹಾಕ್ಬಿಡ್ತೀನಿ ಅನ್ಕೊತೀನಿ ಗುರು. ಅದೊಂದು ಮಜಾ. ಇವಾಗ ನೋಡಿ ಫುಲ್ ಬ್ಯಾಟ್ರಿ ಆಗಿದೆ, ಬೂಸ್ಟ್ ಥರ ಆಗಿಬಿಟ್ಟಿದೆ. ಫೋನ್ಗೆ ಹೆಂಗೆ ಬ್ಯಾಟ್ರಿ ಹಾಕಿದ್ರೆ ಫುಲ್ ಇದಾಗುತ್ತೆ ಆ ಥರ ಆಗಿದೆ ಗಾಡಿ. ಸುಮ್ಮನೆ ಹಂಗೆ ಅಂದರೆ ಬುಸ್ ಅಂತ ಹೋಗುತ್ತೆ. ಓ ಕೂಲ್ ಮೂವ್ ಬೇಬೇ, ಕೂಲ್. ತುಂಬ ಫಾಸ್ಟ್ ಹೋಗ್ಬೇಡ, ಸುಮ್ಮನೆ ಹಂಗಂದರೆ ನಿಧಾನಕ್ಕೆ ಹೋಗ್ಬಿಟ್ಟು ನಿಧಾನಕ್ಕೆ ಬಂದುಬಿಡೋಣಮ್ಮ. ಓಕೆನಾ ಬಂಗಾರು? ಓಕೆಮ್ಮ, ಓಕೆ ಅಂತ ಇದೆ. ಸರಿ ಡಾರ್ಲಿಂಗ್ಸ್, ಮುಂದೆ ಹೋಗ್ಬಿಟ್ಟು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಡಾರ್ಲಿಂಗ್ಸ್, ಇಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿದೆ. ಸೊ ಡ್ರೋನ್ ಶೂಟ್ಸ್ ಎಲ್ಲ ಸ್ವಲ್ಪ ತೊಗೊಂಡೆ, ಸಖತ್ತಾಗಿ ಬಂತು.
ಫೋಟೋಸು ಡ್ರೋನಲ್ಲಿ, ಸ್ವಲ್ಪ ವೀಡಿಯೋಸು, ಇನ್ಸ್ಟಾಗ್ರಾಮ್ ಬ್ಲಾಗೆಲ್ಲ ತಗೊಂಡೆ. ಸೊ ಇನ್ನಷ್ಟೇ ಇಲ್ಲಿಂದ ಹೊರಟೋ ಸಮಯ. ಎಲ್ಲ ಪರ್ಫೆಕ್ಟ್ ಆಗಿದೆಯಾ? ಅಬ್ಬಾ. Can you give me one vlog my shop? ವಾಟ್ ಬ್ರೋ? This is my shop. Can you take with one vlog with my shop? ಡ್ರೋನ್ ಶಾಟ್? Yes, yes. ಡ್ರೋನ್ ಶಾಟ್ ಬೇಕಾ? ವಾಟ್ ಶಾಪ್ ದಟ್? This is food meals. ಫುಡ್ ಮಿಲ್? Yes. ಓಕೆ ನಾನು ಡ್ರೋನ್ ಬಿಡುವಾಗ ಅಲ್ಲಿಂದ ನೋಡಿದ್ಯಾ? Yes, yes. ಓಕೆ ನಾನು ಬರ್ತೀನಿ ಇವಾಗ. Okay. ಅದು ನಿಮ್ಮ ಶಾಪು? ಓಕೆ ವೆಯ್ಟ್, ಐ ವಿಲ್ ಕಮ್. ನಾನ್ ವೆಜ್ ಆರ್ ನಾನ್ ವೆಜ್? Veg, non-veg, everything. ಓಕೆ ವೆಯ್ಟ್, ಐ ವಿಲ್ ಕಮ್ ದೇರ್. ಆ್ಯಕ್ಚುಲಿ ಏನಂದರೆ ಇಲ್ಲಿ ನಾನು ಡ್ರೋನ್ ಬಿಡ್ತಾ ಇದ್ದೆ, ಆ ಅಂಗಡಿ ಅಂತೆ ಅವ್ರದ್ದು. ಸೊ ಅಲ್ಲಿಂದ ಓಡ್ಕೊಂಬಂದಿದ್ದಾರೆ ಪಾಪ. ನೋಡಿ, ನಂದು ಒಂದು ವೀಡಿಯೋ ಎತ್ಕೊಡಿ ಬ್ರೋ, ನಂದು ಶಾಪ್ದು ಅಂತ ಇದ್ದಾರೆ. ಓಕೆ, ಇಂಥವ್ರು ನಾವು ಸಹಾಯ ಮಾಡ್ತೀವಿ ಗುರು. ಪಾಪ ಚಿಕ್ಕದಾಗೆ ಹಾಕ್ಕೊಂಡಿದ್ದಾರೆ, ಇಂಥವ್ರಿಗೆ ಸಹಾಯ ಮಾಡಬೇಕು. ಡ್ರೋನ್ ಶಾಟ್ ಬೇಕಂತೆ. ಓ ಇಲ್ಲಿದೆ. ಏನು ಗುರು ಇದು? ಗುರುಗುರು ಅಂತ ಇದೆ. ಓ ಇದೇ ಇವ್ರ ಶಾಪ್ ಪಾಪ. ಓಕೆ ಡನ್ ಬ್ರೋ. ಇದೇನಾ ನಿಮ್ಮ ಶಾಪು? ಏನೇನಿದೆ? Veg and non-veg. ಎಲ್ಲ ಇದೆಯಾ? ಓಕೆ ಶೂಟ್ ಮಾಡಿಕೊಡ್ಲಾ? ಸರಿ ಬ್ರೋ, ಶೂಟ್ ಮಾಡಿಕೊಡ್ತೀನಿ. But you don't know my shop. ಲೊಕೇಶನ್ ಗೊತ್ತಿಲ್ಲ ಯಾರಿಗೂ. ಇಫ್ ಎನಿ ಒನ್ ಕಮ್ ಮೀನ್ಸ್ ಲೊಕೇಶನ್ ಡೋಂಟ್ ನೋ. Don't know. ಓಕೆ ಡನ್. ಐ ವಿಲ್ ಟೇಕ್ ಆ್ಯಂಡ್ ಗಿವ್. Everyone asking where is your location? ಓ ಎವ್ರಿ ಒನ್ ಆಸ್ಕಿಂಗ್. ಓಕೆ ಬ್ರೋ, ಐ ವಿಲ್ ಟೇಕ್ ನೌ. ಓಕೆ, ಇಫ್ ನೌ ಎನಿ ಒನ್ ಆಸ್ಕ್ ಮೀನ್ಸ್ ಯು ಸೆಂಡ್ ದಿಸ್ ವಿಡಿಯೋ. ಓಕೆ, No, I can put in the directly in ಇನ್ಸ್ಟಾಗ್ರಾಮ್. They will see and come directly. ಓಕೆ ಡನ್, ಐ ವಿಲ್ ಟೇಕ್ ಆ್ಯಂಡ್ ಗಿವ್. ಪಾಪ ಅವ್ರಿಗೊಂದು ವೀಡಿಯೋ ಮಾಡ್ಕೊಡ್ತೀನಿ. ಹಾಯ್ ಬ್ರೋ, ಹಾಯ್. ಲಡಾಖ್ ಬ್ಯಾಂಗ್ಳೂರ್ KGF ಅವ್ರಿಗೊಂದು ವಿಡಿಯೋ ಒಂದು ಮಾಡ್ಕೊಡ್ತೀನಿ. ಮಾಡ್ಕೊಂಡ್ಬಿಟ್ಟು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹ್ಯಾಪಿನಾ? Happy Anna. ಚೆನ್ನಾಗಿ ಬಂತಾ? Thank you. ಓಕೆ, ಥ್ಯಾಂಕ್ ಯುನಾ. ಸೊ ಆಫ್ಟರ್ನೂನ್ ಏನು ಊಟ ಮಾಡಿಲ್ಲ. ಸೊ ಆನ್ ದ ವೇ ಬರ್ತಿದ್ದೆ ಡ್ರೋನ್ ಪಾಪ ಅವರು ಸೀಟ್ ಎತ್ಕೊಂಡು ಹಂಗೆ ನಮ್ಮ ಅಂಗಡಿಯಲ್ಲಿ ಟೇಸ್ಟ್ ನೋಡಿ ಅಂದರು, ಫ್ರೀಯಾಗಿ ಕೊಡ್ತೀನಿ ಅಂದರು. ಬೇಡ ನಾನು ಪೇ ಮಾಡ್ತೀನಿ ಅಂತ ಹೇಳಿದೆ. ನೋಡ್ಬೋದು ಇದೇ ಅಂಗಡಿ. ಸೊ ಇಲ್ಲಿ ಕೂತ್ಕೊಂಡಿದ್ದೀನಿ. ಸೊ ಫುಡ್ ತೊಗೊಂಡ್ಬರ್ತಾರೆ. ಸೊ ತಿಂದ್ಬಿಟ್ಟು ಇಲ್ಲಿಂದ ಹೊರಟೋ ಸಮಯ. ಪಾಪ ಮಹಾರಾಷ್ಟ್ರ ಇದು ನಾಗ್ಪುರ್ ರೋಡಲ್ಲಿದೆ, ಹೈದ್ರಾಬಾದು ನಾಗ್ಪುರ್ ರೋಡಲ್ಲಿದೆ. ಯಾರನ್ನ ಈ ಕಡೆ ಬರೋರು ಇಲ್ಲಿ ಒಂದ್ಸಲ ಟೇಸ್ಟ್ ನೋಡಿಬಿಟ್ಟು ಹೋಗಿ. ನಾನಿನ್ನೂ ಟೇಸ್ಟ್ ನೋಡಿಲ್ಲ, ಟೇಸ್ಟ್ ನೋಡೋದ್ಮೇಲೆ ಹೇಳ್ತೀನಿ. ಫೋಟೋನಾ? ಬ್ರೋ. ಹಾಂ, ರಾಮ ಹೆಲ್ಮೆಟ್ తీసేనా? ಓಕೆ, ಹೆಲ್ಮೆಟ್ తీసేనా. ಸೊ ಇವಾಗ ಲಂಚನ್ನ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಡೈಲಿ ಇದೇ ಕೆಲಸ ಆಯಿತು ನಂದು. ಊಟ ಬಂದುಬಿಟ್ಟು ಆಫ್ಟರ್ನೂನ್ ಲಂಚು 6 o'clock 7 o'clock ಆಗ್ತಾಯಿದೆ. ನಿನ್ನೆ 5 o'clock ಆಯಿತು, ಇವಾಗ 5:30 ಸಮಥಿಂಗ್. ಎಷ್ಟು ಗಂಟೆ? 5:20 ಆಯಿತು. ಹಿಂಗಿದ್ರೆ ಹಂಗೆ ಅಲ್ಲಿ ನಾಳೆಯಿಂದ ಕರೆಕ್ಟ್ ಟೈಮಿಗೆ ಊಟ ಮಾಡೋಣ. ಮೋಸ್ಟ್ಲಿ ಇವತ್ತು ನಾಗ್ಪುರ್ ಅಷ್ಟು ದೂರ ಹೊಡೆಯೋಕ್ಕಾಗಲ್ಲ. ನಿಜಾಮಾಬಾದು ಹತ್ರ ಹೋಗ್ಬಿಟ್ಟು ಸ್ಟಾಪ್ ಮಾಡಿಬಿಡ್ತೀನಿ. ನಾಗ್ಪುರ್ ಇನ್ನೂ ಇದೆ ಗುರು, 200 kilometers ಚೇಂಜ್ ಏನೋ ಬರ್ತಾಯಿದೆ. ನಾನು ಅಲ್ಲಿ ಇಲ್ಲಿ ನಿಲ್ಸ್ಕೊಂಡು ಬಂದೇ ಇಲ್ಲ, ಅದಕ್ಕೆ ಆಗಿಲ್ಲ. ಇದು ತುಂಬ ಕಡೆ ನಿಲ್ಲಿಸ್ಬಿಟ್ಟೆ, ರೀಲ್ಸ್ ಮಾಡೋಕ್ಕೆ, ಅದು ಮಾಡೋಕ್ಕೆ, ಫೋಟೋಸ್ ತೆಗಿಯೋಕ್ಕೆ. ಓಕೆ ಡಾರ್ಲಿಂಗ್ಸ್, తీసుకోనా? నేను కూడా రావాలా? ఫోటోనా? ఓకేనా, Selfie. ఓకేనా అన్నా? చాలా థ్యాంక్స్ అన్న. చాలా ಥ್ಯಾಂಕ್ಸ್ ಅಣ್ಣ. ಚೆನ್ನಾಗಿ ಕೋಪ್ರೇಟ್ చేసిండని. ಪಾಪ ಅಣ್ಣವರೇ ಬಂದುಬಿಟ್ಟು ಫುಡ್ ಎಲ್ಲ ತಗೊಂಡು ಕೊಡ್ತಾರని ಹೇಳಿದ್ರು. ತುಂಬ ಥ್ಯಾಂಕ್ಸ್ ಅಣ್ಣ. ಫುಲ್ ಹೆವಿ ಮಳೆ. ಓಕೆನಾ, ಫುಲ್ ಹೆವಿ ಮಳೆ ಬಂತು ನೋಡಿರ್ಬೋದು. ಅಣ್ಣ ಅವ್ರು ಇಲ್ಲಿ ಸ್ಟೇ ಕೊಟ್ಟರು. ಟೆಂಟೆಲ್ಲ ಏನು ಹಾಕೋಬೇಡ, ಇಲ್ಲೇ ಮಲ್ಕೋ ಅಂತ. ತುಂಬ ನೋಡಿ, ಫುಲ್ಲು ಹೆವಿ ನೀರು.
ಇದೆಲ್ಲ ಆನ್ ದ ವೇ ಬರುವಾಗ. ಸೊ ಅದಕ್ಕೆ ಲಾಗ್ನು ಮಾಡಿಲ್ಲ ನಾನು. ಗೋಪ್ರೋ ಗೋಪ್ರೋ ಎದ್ಬಿಟ್ಟೆ. ಹಿಂಗೆ ಮಳೆ ಬರ್ತಾ ಇದ್ದಂದರೆ ನೋಡ್ಬೋದು ನನಗೆ ಫುಲ್ ಕಂಪ್ಲೀಟು ಶೂಸು ಎಲ್ಲ ಹೆಂಗಿಟ್ಟಿದೆ ನೋಡಿ ಗಾಯ್ಸ್. ನೋಡಿ ಗಾಯ್ಸ್, ಫುಲ್ ಹೆವಿ ನೀರಾಯಿತು ಎಲ್ಲ. ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಬಂದು ಈ ಅಣ್ಣವರೆಲ್ಲ ತುಂಬ ಹೆಲ್ಪ್ ಮಾಡಿದ್ರು. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್ ಅಣ್ಣ. ನಿಮಗೂ ಅಣ್ಣ. ಓಕೆ ಅಣ್ಣ. ಇವ್ರ ತಮ್ಮ ಇನ್ನೊಬ್ರು ಇದ್ದಾರೆ ಅಣ್ಣ. ಪೆಟ್ರೋಲ್ ಹಾಕೋಕೆ ಹೋಗಿದ್ದಾರೆ. ಸೊ ಅಣ್ಣನೂ ತುಂಬ ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಓಕೆನಾ ಗಾಯ್ಸ್, ಹೈದ್ರಾಬಾದ್ ಟು ನಾಗ್ಪುರ್ ಹೈವೇದಲ್ಲಿ. ಸೊ ನಾಗ್ಪುರ್ ಬಂದುಬಿಟ್ಟು ಕರೆಕ್ಟಾಗಿ 120 ಕಿಲೋಮೀಟರ್ಸ್ ಸಮಥಿಂಗ್ ಇತ್ತು. ಸೊ ಏನು ಗೊತ್ತಾಯಿತು ಅಂದರೆ ವಿಷಯ, ನಿಜಾಮಾಬಾದ್ ಕ್ರಾಸ್ ಮಾಡ್ಕೊಂಡು ಬಂದೆ. ಒಂದು ಪೆಟ್ರೋಲ್ ಬಂಕ್ ಇತ್ತು. ಆ ಪೆಟ್ರೋಲ್ ಬಂಕ್ ಚೆನ್ನಾಗಿಲ್ಲ, ಅಲ್ಲಿ ಬೇಡ ಸ್ಟೇ ಆಗೋದಂತ ಇನ್ನು ಮುಂದೆ ಎಲ್ಲನ ನೋಡೋಣ ಅಂತ ಬಂದೆ. ಸೊ ಆಲ್ಮೋಸ್ಟು 15 ಕಿಲೋಮೀಟರ್ಸ್ ಬಂದುಬಿಟ್ಟು ಫುಲ್ಲು ಒಂದೇ ಒಂದು ಅಂಗಡಿ ಇಲ್ಲ. ಸೊ ಫುಲ್ ಕಾಡು ಹೈವೇದಲ್ಲಿ. ಸೊ ಬರ್ತಾವಾಗ ಎವ್ವಿ ಮಲೆ ಗುರು. ನನ್ನ ಲೈಫಲ್ಲಿ ಈ ರೈಡ್ನ ಇಲ್ಲೇ ಸ್ಟಾಪ್ ಮಾಡಿಬಿಡೋಣ ಅಂತ ಅವತ್ತೇ ನಾನು ಫುಲ್ ಸಫರ್ ಆದೆ. ಎವ್ವಿ ಮಲೆ, ಫುಲ್ ಜಾಕೆಟು ವೀಕೆಟು ಎಲ್ಲ ಇತ್ತು, ಟಾಪ್ ಬಾಕ್ಸು, ಫುಲ್ಲು ಮಲೆ, ಫುಲ್ ನೋಡಿ ಗೊತ್ತಾಗುತ್ತೆ ನಿಮಗೆಲ್ಲ. ಕಂಪ್ಲೀಟ್ ನನ್ನ ಹೇರ್ಸ್ನಿಂದ ಎಲ್ಲ ಗೊತ್ತಾಗುತ್ತೆ. ಯಾಕೆ ಗುರು ಇದೆಲ್ಲ ನನಗೆ ಅಂತ ಬೇಡ ಅಂತ ಗಿವ್ ಅಪ್ ಮಾಡಿಬಿಡೋಣ ಅಂದ್ಕೊಂಡೆ. ಆದರೂ ನಾನು ಯಾವುದೇ ಕಾರಣಕ್ಕೂ ಗಿವ್ ಅಪ್ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ನಾನು ಈ ರೈಡ್ನ ಕಂಪ್ಲೀಟ್ ಮಾಡಬೇಕು ಅಂತ ಫಿಕ್ಸ್ ಆಗಿಬಿಟ್ಟೆ. ಆಮೇಲೆ ಇಲ್ಲಿ ಒಂದು 15 ಕಿಲೋಮೀಟರ್ಸ್ ಬಂದೆ. ಮಳೆ ಹೆವಿ ಬರ್ತಾನೆ ಇತ್ತು. ಗೋಪ್ರೋ ಆಫ್ ಮಾಡಿಬಿಟ್ಟೆ. ಯಾಕಂದರೆ ಗೋಪ್ರೋ ಅಲ್ಲಿ ಇದ್ದಿದ್ರೆ ಗೋಪ್ರೋ ನಾನು ವಿಡಿಯೋ ಮಾಡಿರ್ತೀನಿ. ಸೊ ಬೇಡ ಅಂತ ಗೋಪ್ರೋದಲ್ಲಿ ನೀರು ಹೋದರೆ ಅದು ವರ್ಕ್ ಆಗೋಲ್ಲ. ಸೊ ಅದಕ್ಕೆ ಆಫ್ ಮಾಡಿಬಿಟ್ಟೆ. ಸೊ ಇಲ್ಲೊಂದು ಪೆಟ್ರೋಲ್ ಬಂಕ್ ಬಂದೆ. ನೋಡ್ಬೋದು ಪೆಟ್ರೋಲ್ ಬಂಕಲ್ಲಿ ಇವಾಗ ಸ್ಟೇ ಮಾಡಿದ್ದೀನಿ ಪ್ರೆಸೆಂಟಾಗಿ. ಸೊ ಇಲ್ಲಿ ಬಂದ ತಕ್ಷಣ ತುಂಬ ಸ್ವೀಟ್ ಆ್ಯಂಡ್ ಹಾರ್ಟ್ ಪರ್ಸನ್ ಗುರು ಅಣ್ಣ ಈ ಥರ ಅಂತ ಫುಲ್ ಹೆವಿ ನೀರು ಬರ್ತಾಯಿತ್ತು ನನಗೆ ಹೆವಿ ಫುಲ್ಲು ಎಲ್ಲ ಫುಲ್ ನೀರಿತ್ತು. ಅಣ್ಣ ಈ ಥರ ಆಯಿತು, ಈ ಥರ ಅಂದರೆ ಬನ್ನಿ ಒಳಗಡೆ ಬನ್ನಿ, ಇಲ್ಲೆಲ್ಲ ಟೆಂಟ್ ಹಾಕೊಂಡು ಮಾಡ್ಕೊ, ಬೇಡ ಇಲ್ಲಿ ಮಳೆ ಬರುತ್ತೆ ಇಲ್ಲಿ ಕೂಡ ಅಂತ ಹೇಳಿದ್ರು. ಸೊ ಅವ್ರು ಹೇಳ್ದು ಒಂದು 5 ನಿಮಿಷಕ್ಕೆ ಇಲ್ಲಿ ಹೆವಿ ಮಳೆ. ಮತ್ತೆ ಬೇಡಪ್ಪ ಒಳಗಡೆ ಬಾ ಅಂತ, ಏನು ಊಟ ತಿಂತೀಯಾ ಅಂತ ಫುಲ್ ಹೆವಿ ಚೆನ್ನಾಗೇ ಬಂದುಬಿಟ್ಟು ನೋಡ್ಕೊಂಡ್ರು. ತುಂಬ ಖುಷಿ ಆಗ್ತಾಯಿದೆ. ಅವ್ರು ಮಲ್ಕೊಳೋ ಜಾಗದಲ್ಲಿ ಇಲ್ಲಿ ಮಲ್ಕೋ, ನಾನು 11 ಗಂಟೆ ಮೇಲೆ ಬರ್ತೀನಿ ಅಂತ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಪಾಪ ಅವರು. ಅಲ್ಲಿ ಗೊತ್ತಾಗುತ್ತೆ ನಿಮಗೆ, ಪೆಟ್ರೋಲ್ ಹಾಕ್ತಾಯಿದ್ದಾರೆ. ಆ್ಯಕ್ಚುಲಿ ದೇವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಈ ಥರ ಎಲ್ಲೆಲ್ಲೋ ಯಾರೋ ಕಡೆಯಿಂದ ನಮಗೆ ಸಹಾಯ ಮಾಡಿಸ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಇವತ್ತಿನ ಸ್ಟೇ ಬಂದುಬಿಟ್ಟು ಈ ಸ್ಟೇನೇ ಡಾರ್ಲಿಂಗ್, ಪೆಟ್ರೋಲ್ ಬಂಕಲ್ಲಿ ಸ್ಟೇ. ಸೊ ನನ್ನ ಶೂಸು ನೋಡಿ ಎಲ್ಲ ಫುಲ್ಲು ನೀರು, ಇಲ್ಲಿ ನೋಡ್ಬೋದು ಬ್ಯಾಗೆಲ್ಲ ಫುಲ್ ನೀರು ಕಂಪ್ಲೀಟ್ ಎಲ್ಲ. ಸೊ ಇವತ್ತಿನ ಸ್ಟೇ ಬಂದುಬಿಟ್ಟು ಪೆಟ್ರೋಲ್ ಬಂಕಲ್ಲಿ ಇಲ್ಲೇ ಮಲ್ಕೊತೀನಿ. ಸೊ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಡೇ 2 ಇವತ್ತು ಎಲ್ಲ ಕಂಪ್ಲೀಟಾಗಿ ಸಕ್ಕತ್ತಾಗಿತ್ತು ಅಲ್ಲ. ಸೊ ಫಸ್ಟ್ ವೀಡಿಯೋ ಯಾರು ನೋಡಿಲ್ಲ, ಸೊ ಒಂದ್ಸಲ ನೋಡಿ ಚೆಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಓಕೆ ಡಾರ್ಲಿಂಗ್ಸ್, ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಸ್ಟೇ ಟ್ಯೂನ್.